LSE of India presents Union Budget 2025, co-presented by Sensodyne, co-powered by SBI, the banker to every Indian, LSE Housing Finance Limited, associate sponsored by KCC Limited, Ambuja Cement. ಆಗಲೇ ಬಿಜೆಪಿ ನಾಯಕರು ಈ ಬಜೆಟ್ ಬಗ್ಗೆ ಮಾತನಾಡ್ತಾ ಇದ್ರು. ಯೂನಿಯನ್ ಬಜೆಟ್ ನಲ್ಲಿ ಐಟಿಬಿಟಿ ಕೊಟ್ಟಿರುವಂತಹ ಆದ್ಯತೆ, ಅದರ ಸಂಪೂರ್ಣ ಲಾಭವನ್ನ ರಾಜ್ಯ ಸರ್ಕಾರ ಪಡೆದುಕೊಳ್ಳುತ್ತೆ, ರಾಜ್ಯಕ್ಕೆ ಅದು ಸಹಾಯಕವಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ರು. ಇದೀಗ ಐಟಿಬಿಟಿ ಸಚಿವರೇ ಯೂನಿಯನ್ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಅದರ ಜೊತೆಗೆ ರಾಜೀವ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಅವರ ಅಭಿಪ್ರಾಯ, ಬನ್ನಿ ನೋಡೋಣ. ಇದು ಬಜೆಟ್ ಅಂತಲ್ಲ, 10 ಬಜೆಟ್ ನೋಡಿದ್ದೀವಿ ಇವ್ರದ್ದು. ಎಲ್ಲ ಬಜೆಟ್ನಲ್ಲೂ ಬರೀ ಘೋಷಣೆ ಇರುತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟ್ಯಾನ್ಷಿಯಲ್ ಆಗಿ ಜನರಿಗೆ ಅನುಕೂಲ ಆಗೋಂಥದ್ದಿಲ್ಲ. ಕಾರ್ಮಿಕರಿಗಿರ್ಬೋದು, ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗಿರ್ಬೋದು, SMEಗಳಿಗಿರ್ಬೋದು, MSMEಗಳಿಗಿರ್ಬೋದು, ನವೋದ್ಯಮಗಳಿರ್ಬೋದು, ಯಾವುದಕ್ಕೂ ಕೂಡ ಇದರಲ್ಲಿ ಸರಿಯಾದ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ಮತ್ತೆ ಏನೋ ಇನ್ಕಮ್ ಟ್ಯಾಕ್ಸ್ ಏನು ಸ್ಲ್ಯಾಬ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೈನ್ ಪ್ರಿಂಟ್ನಲ್ಲಿ ಏನು ಬರುತ್ತೆ ನೋಡೋಣ. GST ಬಗ್ಗೆನೂ ಹಿಂಗೆ ಮಾತಾಡಿದ್ರಲ್ಲ, ಹೋದ ಬಾರಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಹಿಂಗೆ ಮಾತಾಡಿದ್ರು. ಆದರೆ ಆಗಿದ್ದೇನು, ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಇವ್ರದ್ದು ಟ್ಯಾಕ್ಸೇಷನ್ ಇದು ಇದೆ, ಸರಿಯಾಗಿ ಅಳವಡಿಸ್ಕೊಂಡಿಲ್ಲ. ನೋಡೋಣ ಫೈನ್ ಪ್ರಿಂಟ್ನಲ್ಲಿ ಏನು ಬರುತ್ತೆ ನೋಡೋಣ ಅಂತ. ದಯವಿಟ್ಟು ಅಂಕಿಅಂಶಗಳು ತೆಗಿರಿ. ಹೋದ ಬಾರಿ ಮುದ್ರಾ ಯೋಜನೆಯಲ್ಲಿ ಏನೇನಾಗಿದೆ ಏನೇನಿಲ್ಲ ಅಂತ, ಯಾವ ಯೋಜನೆ ಇವತ್ತು ಇವ್ರದ್ದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಿಮ್ಮ ಸ್ಟಾರ್ಟಪ್ ಇಂಡಿಯಾ ಪ್ರೋಗ್ರಾಮ್ನಲ್ಲಿ ಇದೆ ಹಿಂಗೆ ಅವರು ಫಂಡ್ ಕೊಡ್ತೀನಿ ಅಂತ ಹೇಳಿದರು. 20,000 ಕೋಟಿ ರೂಪಾಯಿ ಘೋಷಣೆ ಮಾಡಿಬಿಟ್ಟು 9 ವರ್ಷದ ಹಿಂದೆಗಡೆ ಇಲ್ಲಿವರೆಗೂ ಕೊಟ್ಟಿದ್ದು 454 ರೂಪಾಯಿ ಅಷ್ಟೇ. ಸೊ ಆದ್ದರಿಂದ ಇವರು ಘೋಷಣೆಯಲ್ಲಿ ಭಾಳ ಚೆನ್ನಾಗಿದ್ದಾರೆ. ಈ ಒಳ್ಳೊಳ್ಳೆ ಏನು ಪದಗಳಲ್ಲಿ ಅಲಂಕರಿಸ್ಬಿಟ್ಟು ಮಾತಾಡೋದ್ರಲ್ಲಿ ಚೆನ್ನಾಗಿದ್ದಾರೆ. ಆದರೆ ಏನು ಬೇರೆ ಮಟ್ಟದಲ್ಲಿ ಅನುಷ್ಠಾನಗೊಳ್ಳಬೇಕಾದ್ರೆ ಶೂನ್ಯ. ಘೋಷಣೆ ಬಜೆಟ್ ಘೋಷಣೆಗಳಷ್ಟೇ ಸೀಮಿತ ಆಗಿದೆ. ಅವ್ರ ಬಳಿ ದುಡ್ಡಿಲ್ಲ. ನಾನು ಯಾಕೆ ಭಾಳ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಲಜೀವನ್ ಮಿಷನ್ನಲ್ಲಿ 3,500 ಕೋಟಿ ರೂಪಾಯಿ ಅವ್ರು ಕೊಡಬೇಕು. ಇಲ್ಲಿವರೆಗೂ ಕೊಟ್ಟಿರೋದು 500 ಕೋಟಿ ರೂಪಾಯಿ ಅಷ್ಟೇ. ನಾವು ಕೇಳಿದಾಗ ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಕೆಲಸ ನಿಲ್ಲಬಾರ್ದು ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ನಿಭಾಯಿಸ್ಬಿಟ್ಟು ನಾವು 3,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇವತ್ತು. ಸೊ ಅದರಿಂದ ಇವ್ರು ಏನೇ ಹೇಳಿದ್ರೂ ಕೂಡ ಅನುಷ್ಠಾನದಲ್ಲಿ ಶೂನ್ಯ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಬಜೆಟ್ ವಿಕಸಿತ ಭಾರತದ ಭರವಸೆಯನ್ನು ಮತ್ತಷ್ಟು ಖಾತ್ರಿಗೊಳಿಸಿದೆ. 2047ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂತಹ ಮುನ್ನೋಟದ ಬಜೆಟ್ ಇದಾಗಿದೆ. ಈ ಬಜೆಟ್ನಲ್ಲಿ 50 ಲಕ್ಷ ಕೋಟಿ ಗಾತ್ರದ ಬಜೆಟ್ನಲ್ಲಿ ಬಹುತೇಕ ಭಾರತದಲ್ಲಿ ಇದು ಮೊದಲ ಬಾರಿಗೆ 20% ಬಜೆಟ್ ಗಾತ್ರವನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಇಟ್ಟಿರುವಂಥದ್ದು. ಸರಿಸುಮಾರು 11 ಲಕ್ಷ ಕೋಟಿಯವರೆಗೆ ಅಭಿವೃದ್ಧಿ ಮೂಲ ಸೌಕರ್ಯಕ್ಕೆ ಬಳಕೆ ಆಗತ್ತೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಯೋಚನೆ ಮಾಡಬಹುದು ಭಾರತ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ, ಎಲ್ಲರಿಗೂ ಉದ್ಯೋಗ, ಎಲ್ಲರ ಕೈಯಲ್ಲೂ ಹಣ ಚಲಾವಣೆ, ಆನಂತರ ರಫ್ತು ಮಾಡುವಂತಹ ಅವಕಾಶ ಹೆಚ್ಚಾಗತ್ತೆ. ಇನ್ನು ಈ ಬಜೆಟ್ನಲ್ಲಿ ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದಂತಹ ವರ್ಗಗಳನ್ನು ಮೇಲೆತ್ತುವಂತಹ ಪ್ರಯತ್ನವೂ ಕೂಡ ಆಗಿದೆ. SC ST ಮಹಿಳೆ ಮೊದಲ ಉದ್ಯಮೆದಾರರಿಗೆ 2 ಕೋಟಿ ರೂಪಾಯಿವರೆಗೆ ಸಾಲವನ್ನು ಕೊಡುವಂತಹ ಅವಕಾಶವನ್ನು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. MSMEಗಳಿಗೆ ಉತ್ತೇಜನ ನೀಡುವಂತಹ ಅವಕಾಶವನ್ನು ಈ ಬಜೆಟ್ನಲ್ಲಿ ನೀಡಲಾಗಿದೆ. ಮೆಡಿಕಲ್ ಇಕ್ವಿಪ್ಮೆಂಟ್ಗಳು ಮತ್ತು ಮೆಡಿಸಿನ್ಗಳನ್ನು ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಜೀವರಕ್ಷಕ ಔಷಧಿಗಳನ್ನು ಇಂಪೋರ್ಟ್ ಮಾಡಲಿಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿರುವಂಥದ್ದು, ಮಧ್ಯಮ ವರ್ಗದವರಿಗೆ 12 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಕೊಟ್ಟಿರುವಂಥದ್ದು, ಬಡವರಿಗೆ ಗರೀಬ್ ಕಲ್ಯಾಣ ಯೋಜನೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಾರೆ ಈ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಹೊರೆ ಆಗದೇ ಇರುವಂತೆ, ಬಡವರನ್ನು ಮತ್ತಷ್ಟು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂತೆ,
ಯುವಕರಿಗೆ ಉದ್ಯೋಗದ ಅವಕಾಶವನ್ನು ಸೃಷ್ಟಿ ಮಾಡುವಂತೆ, ಅದೇ ರೀತಿ ರಾಷ್ಟ್ರದ ಅಭಿವೃದ್ಧಿಗಾಗಿ